ಓಂ ಗುರುಭ್ಯೋ ನಮಃ. ಅರ್ಕಮಹಾಗಣಾಧಿಪತಿಯೇ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೈ ನಮೋ ನಿತ್ಯಂ. ಸರಸ್ವತಿಯೈ ನಮೋ ನಮಃ. ವೇದ ವೇದಾಂಗ ವೇದಾಂತ ವಿದ್ಯಾಸ್ಥಾನ ಬೇವಚ ಎಲ್ಲ ಜ್ಯೋತಿಷ್ಯ ಬಾಂಧವರಿಗೆ ಈ ದಿನದ ಪ್ರಣಾಮಗಳು. ಈ ದಿನ 7/6/2026 ಭಾನುವಾರ, ಸಪ್ತಮಿ ತಿಥಿ, ಬೆಳಗ್ಗೆ 7:56 ಧನಿಷ್ಠ ನಕ್ಷತ್ರ ಹಾಗೂ ನಂತರ ಶತಭಿಷ ನಕ್ಷತ್ರ ಇರುವಂಥದ್ದು. ಅದರ ಜೊತೆಗೆ ಬೆಳಗ್ಗೆ 10 ಗಂಟೆಯವರೆಗೆ ವೈದ್ಯುತಿ ಯೋಗ, ನಂತರ ವಿಷ್ಕಂಭ ಯೋಗ ಅನ್ನುವಂಥದ್ದು ಬರ್ತದೆ. ಈ ಒಂದು ಶುಭ ದಿನದಲ್ಲಿ ಗ್ರಹದ ಶಕ್ತಿ ಹೇಗಿರ್ತದೆ ಅನ್ನುವಂಥದ್ದನ್ನು ನೋಡೋಣ. ಭಾನುವಾರವಾಗಿರೋದ್ರಿಂದ ಸೂರ್ಯ ಗ್ರಹದ ಶಕ್ತಿ ಏನಿರ್ತದೆ ಅಂತಂದರೆ ಆತ್ಮವಿಶ್ವಾಸ, ನಾಯಕತ್ವ, ಅಧಿಕಾರ, ಉತ್ಸಾಹ ಹಾಗೂ ಕಾರ್ಯಶಕ್ತಿಯನ್ನು ನೀಡ್ತದೆ. ಇನ್ನು ಸಪ್ತಮಿ ತಿಥಿ ಎನ್ನುವಂಥದ್ದು ಶಕ್ತಿ, ಆರೋಗ್ಯ, ಚೈತನ್ಯ, ಗುರಿ ಸಾಧನೆ, ಕಾರ್ಯಪ್ರವೃತ್ತಿ ಎನ್ನುವಂಥದ್ದು ನೀಡುತ್ತದೆ. ಧನಿಷ್ಠ ನಕ್ಷತ್ರ ಅನ್ನುವಂಥದ್ದು 7:56 ಸಾಧನೆ, ಸಂಪತ್ತು, ಚುರುಕುತನ, ಗುರಿ ಸಾಧನೆಯ ಶಕ್ತಿಯನ್ನು ನೀಡಿದರೆ, ನಂತರ ಶತಭಿಷ ನಕ್ಷತ್ರ ಅನ್ನುವಂಥದ್ದು ರಹಸ್ಯ ಜ್ಞಾನ, ಚಿಕಿತ್ಸಾ ಶಕ್ತಿ, ಆಳವಾದ ಚಿಂತನೆ ಹಾಗೂ ಹೊಸ ಅರಿವನ್ನು ಮೂಡಿಸ್ತದೆ. 10 ಗಂಟೆಯವರೆಗೆ ಇರುವಂಥ ವೈದ್ಯುತಿ ಯೋಗ ಅನ್ನುವಂಥದ್ದು ಎಚ್ಚರಿಕೆ, ಅಡಚಣೆಗಳನ್ನು ಜ್ಞಾನದಿಂದ ನಿವಾರಿಸಿಕೊಳ್ಳುವಂಥ ಶಕ್ತಿಯನ್ನು ನೀಡ್ತದೆ ಹಾಗೂ ಜಾಗೃತಿಯನ್ನು ನೀಡ್ತದೆ. ನಂತರ ಬರುವಂಥ ವಿಷ್ಕಂಭಕ ಯೋಗ ಅನ್ನುವಂಥದ್ದು ಸವಾಲುಗಳ ನಡುವೆ ಸಾಧನೆ ಮತ್ತು ತಾಳ್ಮೆಯಿಂದ ಯಶಸ್ಸನ್ನು ಗಳಿಸುವಂಥದ್ದು ಹಾಗೂ ಅಂತರಂಗದ ಬಲವನ್ನು ನೀಡುತ್ತದೆ. ಈ ಒಂದು ತಿಥಿ, ವಾರ, ನಕ್ಷತ್ರ, ಯೋಗಗಳು ಸಮ್ಮಿಶ್ರಣಗೊಂಡಾಗ ಈ ಎಲ್ಲ ವಿಚಾರಗಳು ಯಾವ ಯಾವ ರಾಶಿಯವರ ಮೇಲೆ ಯಾವ ರೀತಿಯಾಗಿ ಪರಿಣಾಮವನ್ನು ಬೀರ್ತದೆ ಎನ್ನುವಂಥದ್ದನ್ನು ಒಂದೊಂದಾಗಿ ತಿಳಿದುಕೊಳ್ತಾ ಸಾಗೋಣ. ಮೇಷರಾಶಿಯವರೇ, ಈ ದಿನ ನಿಮಗೆ ಸೂರ್ಯನ ಆತ್ಮಶಕ್ತಿ, ಸಪ್ತಮಿ ತಿಥಿಯ ಚೈತನ್ಯ, ಧನಿಷ್ಠ ಶತಭಿಷ ನಕ್ಷತ್ರಗಳ ಮಾರ್ಗದರ್ಶನ ಹಾಗೂ ವೈದ್ಯುತಿ ವಿಷ್ಕಂಭ ಯೋಗಗಳ ಪ್ರಭಾವ ಅನ್ನುವಂಥದ್ದು ನಿಮ್ಮ ರಾಶಿಗೆ ಶಕ್ತಿ ಮತ್ತು ಸಾಧನೆಯ ದಿನವನ್ನು ಸೂಚಿಸ್ತಾ ಇದೆ. ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಹೊಸ ಕಾರ್ಯಗಳನ್ನು ಆರಂಭಿಸಲು ಉತ್ಸಾಹ ಅನ್ನುವಂಥದ್ದು ದೊರೆಯುತ್ತದೆ. ನಾಯಕತ್ವದ ಜವಾಬ್ದಾರಿಗಳು ಹೆಚ್ಚಾಗ್ತದೆ. ಪರಿಶ್ರಮಕ್ಕೆ ಗೌರವ ಸಿಗುವ ಸಾಧ್ಯತೆಗಳಿರ್ತದೆ. ಹಳೆಯ ಕೆಲಸಗಳನ್ನು ಪೂರ್ಣಗೊಳಿಸುವಂಥ ಸಾಧ್ಯತೆಗಳಿದ್ದಾವೆ. ಆದರೆ ಆತುರತೆಯಿಂದ ನಿರ್ಧಾರವನ್ನು ತೆಗೆದುಕೊಳ್ಬೇಡಿ. ಕೋಪವನ್ನು ನಿಯಂತ್ರಣದಲ್ಲಿಡಿ. ಹಣಕಾಸಿನ ವಿಚಾರದಲ್ಲಿ ಸುಧಾರಣೆಯ ಸೂಚನೆ ಕಾಣಿಸ್ತದೆ. ಇಂದಿನ ಪ್ರಯತ್ನಗಳಿಂದ ಲಾಭ ಬರೋ ಸಾಧ್ಯತೆಗಳಿರ್ತದೆ. ಹೊಸ ಅವಕಾಶಗಳು ಬರೋ ಸಾಧ್ಯತೆಗಳಿರ್ತದೆ. ಅತಿಯಾದ ವೆಚ್ಚವನ್ನು ನಿಯಂತ್ರಿಸಿ. ಸಂಬಂಧಗಳಲ್ಲಿ ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಮಹತ್ವ ಅನ್ನುವಂಥದ್ದು ದೊರೆಯುವಂಥ ದಿನ. ಸಂಗಾತಿಯೊಂದಿಗೆ ಮುಕ್ತ ಮಾತುಕತೆಯಿಂದ ಉತ್ತಮ ಫಲ ಅನ್ನುವಂಥದ್ದು ಲಭಿಸುವಂಥ ದಿನ. ಯಾವುದಾದ್ರೂ ಹಳೆಯ ಭಿನ್ನಾಭಿಪ್ರಾಯಗಳಿದ್ದರೆ ಅದನ್ನು ಪರಿಹರಿಸ್ಕೊಳ್ಳೋದಕ್ಕೆ ಉತ್ತಮವಾದಂಥ ದಿನ. ಆದರೆ ಹಠ ಸ್ವಭಾವ ಅನ್ನುವಂಥದ್ದು ಬೇಡ. ನಿಮ್ಮ ಮನಸ್ಥಿತಿಯನ್ನು ನೋಡಿದ್ರೆ ಆತ್ಮವಿಶ್ವಾಸ ಮತ್ತು ಚೈತನ್ಯ ಹೆಚ್ಚಾಗಬಹುದು. ಗುರಿಯ ಕಡೆ ಗಮನ ಕೇಂದ್ರೀಕೃತವಾಗಿರುತ್ತದೆ. ಕೆಲವೊಮ್ಮೆ ಅಸಹನೆ ಎನ್ನುವಂಥದ್ದು ಮಾಡುತ್ತದೆ. ಆದ್ದರಿಂದ ತಾಳ್ಮೆಯಿಂದ ನಿರ್ಧಾರ ತೆಗೆದುಕೊಳ್ಳಿ. ಆರೋಗ್ಯದ ಕಡೆ ಗಮನ ಇರಲಿ. ಮಾತಿನಲ್ಲಿ ಮೃದುತ್ವ ಇರಲಿ. ಗುರುದೇವರ ಪ್ರಾರ್ಥನೆಯನ್ನು ಮಾಡಿ. ಕೊನೆಯೊಂದು ಕಿವಿ ಮಾತು, ಉತ್ಸಾಹದ ಜೊತೆ ತಾಳ್ಮೆ ಇದ್ದರೆ ಇಂದು ನಿಮ್ಮ ಜಯ ಖಚಿತ ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ವೃಷಭ ರಾಶಿಯವರೇ, ಈ ದಿನ ನಿಮ್ಮ ಸೂರ್ಯನ ಆತ್ಮಶಕ್ತಿ ಎನ್ನುವಂಥದ್ದು, ಸಪ್ತಮಿ ತಿಥಿಯ ಚೈತನ್ಯ ಅನ್ನುವಂಥದ್ದು, ಧನಿಷ್ಠ ಶತಭಿಷ ನಕ್ಷತ್ರಗಳ ಮಾರ್ಗದರ್ಶನ ಅನ್ನುವಂಥದ್ದು, ವೈದ್ಯುತಿ ವಿಷ್ಕಂಭ ಯೋಗಗಳ ಪ್ರಭಾವ ಅನ್ನುವಂಥದ್ದು ನಿಮ್ಮ ರಾಶಿಗೆ ಸ್ಥಿರತೆ ಮತ್ತು ಸಾಧನೆಯ ದಿನವನ್ನು ಸೂಚಿಸ್ತಾ ಇದೆ. ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ನಿಧಾನವಾದರೂ ಸ್ಥಿರವಾದಂಥ ಪ್ರಗತಿಯನ್ನು ಕಾಣ್ತೀರಿ.
ಪರಿಶ್ರಮಕ್ಕೆ ಉತ್ತಮ ಫಲ ದೊರೆಯುವ ಸಾಧ್ಯತೆ ಇದೆ. ಹಳೆ ಯೋಜನೆಗಳನ್ನು ಪೂರ್ಣಗೊಳಿಸುವಂಥ ಅವಕಾಶಗಳು ಸಿಗಬಹುದು. ಹಿರಿಯ ಬೆಂಬಲ ಅನ್ನುವಂಥದ್ದು ಸಿಗಬಹುದು. ಆದರೆ ಹಠ ಸ್ವಭಾವವನ್ನು ಬಿಟ್ಟು ಬಿಡಿ. ಬದಲಾವಣೆ ಆಗೋದಕ್ಕೆ ಹೊಂದ್ಕೊಳ್ಳೋದನ್ನು ಕಲ್ತ್ಕೊಳ್ರಿ. ಅದಕ್ಕೆ ಯಾವತ್ತೂ ವಿರೋಧ ಅನ್ನುವಂಥದ್ದನ್ನು ಮಾಡಬಾರ್ದು. ಹಣಕಾಸಿನ ವಿಚಾರದಲ್ಲಿ ಸ್ಥಿರತೆ ಎನ್ನುವಂಥದ್ದು ಇರ್ತದೆ. ನಿಮ್ಮ ಪ್ರಯತ್ನಗಳಿಗೆ ಲಾಭ ಬರೋ ಸಾಧ್ಯತೆಗಳಿರ್ತದೆ. ಉಳಿತಾಯದ ಬಗ್ಗೆ ಚಿಂತನೆ ಮಾಡೋದಕ್ಕೆ ಅವಕಾಶಗಳು ದೊರೆಯುತ್ತದೆ. ಅನಗತ್ಯ ವೆಚ್ಚಗಳನ್ನು ನಿಯಂತ್ರಣ ಮಾಡುವಂಥದ್ದು ನಿಮ್ಮ ಜವಾಬ್ದಾರಿ. ಕುಟುಂಬದಲ್ಲಿ ಶಾಂತಿ ಮತ್ತು ಸಮಾಧಾನ ಅನ್ನುವಂಥದ್ದು ಹೆಚ್ಚಾಗ್ತದೆ. ಸಂಗಾತಿಯೊಂದಿಗೆ ಉತ್ತಮ ಒಡಂಬಡಿಕೆ ಅನ್ನುವಂಥದ್ದು ಮೂಡುತ್ತದೆ. ಆದರೆ ಅತಿಯಾದ ಹಠ ಸ್ವಭಾವವನ್ನು ಬಿಟ್ಟುಬಿಡಿ. ನಿಮ್ಮ ಮನಸ್ಥಿತಿಯನ್ನು ನೋಡಿದ್ರೆ ಶಾಂತ ಮತ್ತು ಸ್ಥಿರವಾದಂಥ ಚಿಂತನೆ ಇರ್ತದೆ. ಭವಿಷ್ಯದ ಬಗ್ಗೆ ಯೋಚನೆ ಮಾಡುವ ಮನೋಭಾವ ಅನ್ನುವಂಥದ್ದು ಇರ್ತದೆ. ಕೆಲವೊಮ್ಮೆ ಚಿಂತೆ ಮತ್ತು ಹಿಂಜರಿಕೆ ಅನ್ನುವಂಥದ್ದು ಕಾಣಬಹುದು. ಆದ್ದರಿಂದ ಬದಲಾವಣೆಗಳನ್ನು ಸ್ವೀಕರಿಸಲು ಹಿಂಜರಿಯಬೇಡಿ, ಸಿದ್ಧರಾಗಿರಿ. ಆರೋಗ್ಯದ ಕಡೆ ಗಮನ ಕೊಡಲಿ. ನಿರ್ಧಾರಗಳ ಬಗ್ಗೆ ತಾಳ್ಮೆ ಇರಲಿ. ಪರಿಹಾರಕ್ಕಾಗಿ ಸೂರ್ಯದೇವನನ್ನು ಪ್ರಾರ್ಥನೆಯನ್ನು ಮಾಡಿ. ಕೊನೆಗೊಂದು ಕಿವಿ ಮಾತು, ತಾಳ್ಮೆ ಮತ್ತು ಸ್ಥಿರತೆಯೇ ಇಂದು ನಿಮ್ಮ ಯಶಸ್ಸಿನ ಶಕ್ತಿ. ಮಿಥುನ ರಾಶಿಯವರೇ, ಈ ದಿನದ ಸೂರ್ಯನ ಆತ್ಮಶಕ್ತಿ, ಸಪ್ತಮಿ ತಿಥಿಯ ಚೈತನ್ಯ, ಧನಿಷ್ಠ ಮತ್ತು ಶತಭಿಷ ನಕ್ಷತ್ರಗಳ ಮಾರ್ಗದರ್ಶನ ಹಾಗೂ ವೈದ್ಯುತಿ ವಿಷ್ಕಂಭ ಯೋಗಗಳ ಅನುಗ್ರಹ ಅನ್ನುವಂಥದ್ದು ನಿಮಗೆ ಜ್ಞಾನ ಮತ್ತು ಸಾಧನೆಯ ದಿನವನ್ನು ಸೂಚಿಸ್ತಾ ಇದೆ. ಆದ್ದರಿಂದ ಉದ್ಯೋಗ ವ್ಯವಹಾರಗಳಲ್ಲಿ, ಯೋಜನಾ ಕಾರ್ಯಗಳಲ್ಲಿ ಉತ್ತಮ ಫಲ ಅನ್ನುವಂಥದ್ದು ದೊರೆಯುತ್ತದೆ. ಹೊಸ ಸಂಪರ್ಕಗಳು ಲಾಭವನ್ನು ತಂದುಕೊಡುವಂಥ ಸಾಧ್ಯತೆ ಇದೆ. ಬಾಕಿ ಕೆಲಸಗಳನ್ನು ಪೂರ್ಣಗೊಳಿಸುವಂಥ ಅವಕಾಶಗಳು ದೊರೆಯಬಹುದು. ಪರಿಶ್ರಮಕ್ಕೆ ಮೆಚ್ಚುಗೆ ಅನ್ನುವಂಥದ್ದು ದೊರೆಯುತ್ತದೆ. ಅತಿಯಾದಂಥ ಚಂಚಲತೆಯನ್ನು ತಪ್ಪಿಸುವಂಥದ್ದು ನಿಮ್ಮ ಜವಾಬ್ದಾರಿ. ಆ ಥರದ ನಿರ್ಧಾರಗಳನ್ನು ತಡೆ ಹಿಡಿಯುವಂಥದ್ದು ನಿಮ್ಮ ಜವಾಬ್ದಾರಿ. ಹಣಕಾಸಿನ ವಿಚಾರದಲ್ಲಿ ಹಿಂದಿನ ಪ್ರಯತ್ನಗಳಿಗೆ ಉತ್ತಮ ಫಲ ಲಭಿಸುವಂಥ ಸಾಧ್ಯತೆ ಇರ್ತದೆ. ಹಣಕಾಸಿನಲ್ಲಿ ಸುಧಾರಣೆಯನ್ನು ಮಾಡಿಕೊಳ್ಳುವಂಥ ಅವಕಾಶಗಳು ದೊರೆಯಬಹುದು. ಆದರೆ ತ್ವರಿತ ಲಾಭದ ಆಸೆಯನ್ನು ಬಿಟ್ಟು ಬಿಡಿ. ತಾಳ್ಮೆಯಿಂದಿರಿ, ನಿಧಾನವಾಗಿ ಬರಲಿ. ಸ್ನೇಹಿತರು ಮತ್ತು ಕುಟುಂಬದಿಂದ ಬೆಂಬಲ ಅನ್ನುವಂಥದ್ದು ದೊರೆಯುತ್ತದೆ. ಸಂಗಾತಿಯ ಸಹಕಾರ ಅನ್ನುವಂಥದ್ದು ದೊರೆಯುತ್ತದೆ. ಇಲ್ಲ ಅಂತಂದ್ರೂ ಆತ್ಮೀಯತೆಯ ಪ್ರೋತ್ಸಾಹ ಅನ್ನುವಂಥದ್ದು ದೊರೆಯುತ್ತದೆ. ಲವಲವಿಕೆ ಅನ್ನುವಂಥದ್ದು ಇರ್ತದೆ. ಆದರೆ ಮಾತಿನಲ್ಲಿ ತೀಕ್ಷ್ಣತೆ ಅನ್ನುವಂಥದ್ದು ಬೇಡ. ನಿಮ್ಮ ಮನಸ್ಥಿತಿಯನ್ನು ನೋಡಿದ್ರೆ ಹೊಸ ಆಲೋಚನೆಗಳು ಹೆಚ್ಚಾಗ್ತದೆ. ಕಲಿಕೆಯ ಆಸಕ್ತಿ ಅನ್ನುವಂಥದ್ದು ವೃದ್ಧಿಯಾಗ್ತದೆ. ಆದರೆ ಮನಸ್ಸು ಚಂಚಲ ಆಗೋ ಸಾಧ್ಯತೆ ಎನ್ನುವಂಥದ್ದು. ಆದ್ದರಿಂದ ಏನು ಮಾಡಬೇಕು? ಒಂದೇ ಸಮಯದಲ್ಲಿ ಹೆಚ್ಚು ಕೆಲಸಗಳನ್ನು ಹಿಡಿಯೋದಕ್ಕೆ ಹೋಗಬಾರ್ದು. ತಾಳ್ಮೆಯಿಂದ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು. ಆರೋಗ್ಯದ ಕಡೆ ಗಮನವನ್ನು ಕೊಡಬೇಕು. ಪರಿಹಾರಕ್ಕೋಸ್ಕರ ತುಳಸಿ ದೇವಿಯ ಪ್ರಾರ್ಥನೆಯನ್ನು ಮಾಡಿ. ಕೊನೆಗೊಂದು ಕಿವಿ ಮಾತು, ಚಿಂತನೆಗೆ ಸ್ಪಷ್ಟತೆ ಎನ್ನುವಂಥದ್ದಿರಲಿ ಮತ್ತು ತಾಳ್ಮೆ ಎನ್ನುವಂಥದ್ದಿರಲಿ. ಇದರಿಂದನೇ ನಿಮ್ಮ ಯಶಸ್ಸು ಗಟ್ಟಿಯಾಗ್ತದೆ. ಕಟಕ ರಾಶಿಯವರೇ, ಈ ದಿನ ನಿಮಗೆ ಸೂರ್ಯನ ಆತ್ಮಶಕ್ತಿ, ಸಪ್ತಮಿ ತಿಥಿಯ ಚೈತನ್ಯ, ಧನಿಷ್ಠ ಶತಭಿಷ ನಕ್ಷತ್ರಗಳ ಮಾರ್ಗದರ್ಶನ ಹಾಗೂ ವೈದ್ಯುತಿ ವಿಷ್ಕಂಭ ಯೋಗಗಳ ಅನುಗ್ರಹ ಅನ್ನುವಂಥದ್ದು ನಿಮ್ಮ ರಾಶಿಗೆ ಜ್ಞಾನ ಮತ್ತು ಸಾಧನೆಯ ದಿನವನ್ನು ಸೂಚಿಸ್ತಾ ಇದೆ. ನಿಮ್ಮ ಕೆಲಸಗಳಲ್ಲಿ ಪರಿಶ್ರಮಕ್ಕೆ ಉತ್ತಮ ಫಲ ದೊರೆಯುತ್ತದೆ. ಸಹೋದ್ಯೋಗಿಗಳ ಬೆಂಬಲ ದೊರೆಯುತ್ತದೆ. ಜವಾಬ್ದಾರಿಗಳು ಹೆಚ್ಚಾಗ್ತದೆ. ಯಾವುದೇ ಕೆಲಸಗಳನ್ನು ಪೂರ್ಣಗೊಳಿಸಬೇಕು ಅನ್ನುವಂತಹ ಒಂದು ಮನೋಭಾವ ಅನ್ನುವಂಥದ್ದು ಬೆಳೀತದೆ. ಆದರೆ ಭಾವನಾತ್ಮಕ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಹಣಕಾಸಿನ ವಿಚಾರದಲ್ಲಿ ನಿಧಾನವಾಗಿ ಆದರೂ ಸುಧಾರಣೆ ಎನ್ನುವಂಥದ್ದಾಗ್ತದೆ.
ಉಳಿತಾಯದ ಕಡೆ ಗಮನ ಹರಿಸುವಂಥ ಅವಕಾಶಗಳು ಬರ್ತಿದೆ. ಅನಗತ್ಯ ವೆಚ್ಚಗಳನ್ನು ನಿರ್ನಾಮ ಮಾಡುವಂಥದ್ದು, ಅನಗತ್ಯ ವೆಚ್ಚಗಳನ್ನು ಕಡಿಮೆ ಮಾಡುವಂಥದ್ದು ನಿಮ್ಮ ಜವಾಬ್ದಾರಿ. ಕುಟುಂಬದಲ್ಲಿ ಸಮಾಧಾನ ಮತ್ತು ಪ್ರೀತಿ ಹೆಚ್ಚಾಗ್ತದೆ. ಸಂಗಾತಿಯೊಂದಿಗೆ ಮುಕ್ತ ಮಾತುಕತೆ ಅನ್ನುವಂಥದ್ದು ಉತ್ತಮ ಫಲವನ್ನು ನೀಡುತ್ತದೆ. ಅಂದರೆ ಸಂಗಾತಿಯೊಂದಿಗೆ ಮುಕ್ತವಾಗಿ ಚರ್ಚೆ ಮಾಡುವಂಥದ್ದು ಉತ್ತಮ ಫಲವನ್ನು ನೀಡುತ್ತದೆ. ಸಂಪ್ರದಾಯಗಳನ್ನು ಎತ್ತಿ ಹಿಡಿಯೋ ಮನೋಭಾವ ಅನ್ನುವಂಥದ್ದು ಬರ್ತದೆ. ಆದರೆ ಸಣ್ಣ ವಿಷಯಗಳನ್ನು ಮನಸ್ಸಿಗೆ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಮನಸ್ಥಿತಿಯಲ್ಲಿ ಭಾವನಾತ್ಮಕತೆ ಎನ್ನುವಂಥದ್ದು ಹೆಚ್ಚಾಗಿರ್ತದೆ. ಆತ್ಮ ಪರಿಶೀಲನೆ ಕಡೆ ಮನಸ್ಸು ವಾಲ್ತದೆ. ಕೆಲವೊಮ್ಮೆ ಚಿಂತೆ ಅಥವಾ ಗೊಂದಲ ಅನ್ನುವಂಥದ್ದು ಕಾಣ್ತದೆ. ಆದ್ದರಿಂದ ನಾವು ಭಾವನೆ ಮತ್ತು ಬುದ್ಧಿಯನ್ನು ಸಮತೋಲನದಲ್ಲಿಡಬೇಕು. ಮಾನಸಿಕ ದೈಹಿಕ ಆರೋಗ್ಯದ ಬಗ್ಗೆ ಗಮನವನ್ನು ಕೊಡಬೇಕು. ಶಾಂತಿಯನ್ನು ತೆಗೆದುಕೊಳ್ಬೇಕು. ಮನಸ್ಸಿನಲ್ಲಿ ತಾಳ್ಮೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು. ಪರಿಹಾರಕ್ಕೋಸ್ಕರ ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡಬೇಕು. ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡೋಕ್ಕಾಗಲಿಲ್ಲ ಅಂತಂದರೆ 21 ಬಾರಿ ಆದರೂ ವಿಷ್ಣುವಿನ ಮಂತ್ರವನ್ನು ಪಠನೆ ಮಾಡಿ. ಕೊನೆಗೊಂದು ಕಿವಿ ಮಾತು, ಭಾವನೆಗೆ ತಾಳ್ಮೆ ಮತ್ತು ಸಮತೋಲನವನ್ನು ಸೇರಿಸಿದ್ರೆ ಈ ದಿನದ ಯಶಸ್ಸು ನಿಮ್ಮೊಂದಿಗೆ ಇರ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಸಿಂಹರಾಶಿಯವರೇ, ಈ ದಿನ ಸೂರ್ಯನ ಆತ್ಮಶಕ್ತಿ, ಸಪ್ತಮಿ ತಿಥಿಯ ಚೈತನ್ಯ, ಧನಿಷ್ಠ ಶತಭಿಷ ನಕ್ಷತ್ರಗಳ ಮಾರ್ಗದರ್ಶನ ಹಾಗೂ ವೈದುರತೆ ವಿಷ್ಕಂಭ ಯೋಗಗಳ ಅನುಗ್ರಹ ಅನ್ನುವಂಥದ್ದು ನಿಮ್ಮ ರಾಶಿಗೆ ನಾಯಕತ್ವ ಮತ್ತು ಸಾಧನೆಯ ದಿನವನ್ನು ಸೂಚಿಸ್ತಾ ಇದೆ. ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ನಾಯಕತ್ವದ ಗುಣಗಳು ಹೆಚ್ಚುಗಾರಿಕೆಯನ್ನು ಕೊಡ್ತದೆ. ಹೊಸ ಜವಾಬ್ದಾರಿಗಳು ಮತ್ತು ಅವಕಾಶಗಳು ಬರ್ತದೆ. ಪರಿಶ್ರಮಕ್ಕೆ ಗೌರವ ಸಿಗುವ ಸಾಧ್ಯತೆಗಳಿರ್ತದೆ. ಬಾಕಿ ಕೆಲಸಗಳನ್ನು ಪೂರ್ಣಗೊಳಿಸುವಂಥ ಅವಕಾಶಗಳು ಬರ್ತದೆ. ಆದರೆ ಅಹಂಭಾವ ಮತ್ತು ಆತುರತೆಯ ನಿರ್ಧಾರವನ್ನು ಬಿಟ್ಟು ಬಿಡಿ. ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ ಆಗುವ ಸೂಚನೆಗಳಿದೆ. ಯೋಜಿತ ವೆಚ್ಚ ಉತ್ತಮ ಫಲವನ್ನು ನೀಡುತ್ತದೆ. ಆದರೆ ಪ್ರದರ್ಶನಕ್ಕಾಗಿ ವೆಚ್ಚ ಮಾಡುವುದನ್ನು ಬಿಟ್ಟು ಬಿಡಿ. ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಮಹತ್ವ ಅನ್ನುವಂಥದ್ದು ದೊರೆಯುತ್ತದೆ. ಸಂಗಾತಿಯೊಂದಿಗೆ ಉತ್ತಮ ಸಂವಹನಗಳು ದೊರೆಯುತ್ತದೆ. ತಪ್ಪು ಕಲ್ಪನೆಗಳು ದೂರವಾಗ್ತದೆ. ಆದರೆ ಹಠ ಮತ್ತು ಕೋಪ ಅನ್ನುವಂಥದ್ದನ್ನು ಬಿಟ್ಟುಬಿಡಿ. ನಿಮ್ಮ ಮನಸ್ಸಿನಲ್ಲಿ ಆತ್ಮವಿಶ್ವಾಸ ಮತ್ತು ಉತ್ಸಾಹ ಅನ್ನುವಂಥದ್ದು ಹೆಚ್ಚಾಗಿರ್ತದೆ. ಗುರಿಯ ಕಡೆ ಹೆಚ್ಚು ಗಮನವನ್ನು ಕೇಂದ್ರೀಕರಿಸ್ತೀರಿ. ಆದ್ದರಿಂದ ತಾಳ್ಮೆಯಿಂದ ನಿರ್ಧಾರವನ್ನು ತೆಗೆದುಕೊಳ್ಳಿ. ಇತರರ ಅಭಿಪ್ರಾಯಕ್ಕೆ ಮಹತ್ವವನ್ನು ನೀಡಿ. ಆರೋಗ್ಯದ ಕಡೆ ಗಮನವನ್ನು ನೀಡಿ. ಪರಿಹಾರಕ್ಕೋಸ್ಕರ ಲಕ್ಷ್ಮೀದೇವಿಯ ಪ್ರಾರ್ಥನೆಯನ್ನು ಮಾಡಿ. ಕೊನೆಗೊಂದು ಕಿವಿ ಮಾತು, ಆತ್ಮವಿಶ್ವಾಸದ ಜೊತೆಗೆ ತಾಳ್ಮೆಯನ್ನು ಸೇರಿಸಿದರೆ ಯಶಸ್ಸು ನಿಮ್ಮದಾಗುತ್ತದೆ ಎನ್ನುವಂಥದ್ದನ್ನು ಮರೆಯಬೇಡಿ. ಕನ್ಯಾ ರಾಶಿಯವರೇ, ಈ ದಿನದ ನಿಮ್ಮ ಸೂರ್ಯನ ಆತ್ಮಶಕ್ತಿ, ಸಪ್ತಮಿ ತಿಥಿಯ ಚೈತನ್ಯ, ಧನಿಷ್ಠ ಮತ್ತು ಶತಭಿಷ ನಕ್ಷತ್ರಗಳ ಮಾರ್ಗದರ್ಶನ ಅನ್ನುವಂಥದ್ದು, ವೈದ್ಯುತಿ ವಿಷ್ಕಂಭ ಯೋಗಗಳ ಅನುಗ್ರಹ ಅನ್ನುವಂಥದ್ದು ನಿಮ್ಮ ರಾಶಿಗೆ ವಿವೇಕ ಮತ್ತು ಸಾಧನೆಯ ದಿನವನ್ನು ಸೂಚಿಸ್ತಾ ಇದೆ. ಆದ್ದರಿಂದ ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಬಾಕಿ ಕೆಲಸಗಳನ್ನು ಪೂರ್ಣಗೊಳಿಸುವಂಥ ಸಾಧ್ಯತೆ ಇದೆ. ಹಿರಿಯರಿಂದ ಮೆಚ್ಚುಗೆ ಪಡೆಯುವಂಥ ಅವಕಾಶಗಳು ದೊರೆಯಬಹುದು. ಈ ದಿನ ನಿಮ್ಮ ನಿರ್ವಹಣಾ ಕ್ಷೇತ್ರಗಳಲ್ಲಿ ಉತ್ತಮ ಫಲ ಅನ್ನುವಂಥದ್ದು ಬರ್ತದೆ. ಹೊಸ ಜವಾಬ್ದಾರಿಗಳು ಬರ್ತದೆ. ಆದರೆ ಅತಿಯಾದಂಥ ಹಠವನ್ನು ಬಿಟ್ಟುಬಿಡಿ. ನಾನು ಈ ಕೆಲಸವನ್ನು ಪೂರ್ಣಗೊಳಿಸಲೇಬೇಕು, ಇಷ್ಟಾಗಿದೆ, ಇಲ್ಲ ಇನ್ನೂ ಒಂದಷ್ಟು ಮುಡುಗಿಸ್ಬೇಕು, ಅತಿಯಾಗಿ ಆತುರತೆ ಎನ್ನುವಂಥದ್ದು, ಕೆಲಸದ ಮೇಲೆ ಹೆಚ್ಚಿಗೆ ಒತ್ತಡವನ್ನು ತೆಗೆದುಕೊಳ್ಳುವಂಥದ್ದನ್ನು ಬೇಡ. ಹಣಕಾಸಿನ ವಿಚಾರದಲ್ಲಿ ಸ್ಥಿರತೆ ಎನ್ನುವಂಥದ್ದು ಮೂಡೋ ಸಾಧ್ಯತೆ ಇದೆ. ಉಳಿತಾಯ ಮತ್ತು ಯೋಜಿತ ವೆಚ್ಚಗಳಿಗೆ ಉತ್ತಮವಾದಂಥ ದಿನ. ಆದರೆ ಸಣ್ಣ ಪುಟ್ಟ ಖರ್ಚುಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ. ಕುಟುಂಬದಲ್ಲಿ ಶಾಂತಿ ಮತ್ತು ಸಮಾಧಾನ ಅನ್ನುವಂಥದ್ದು ಹೆಚ್ಚಾಗ್ತದೆ.
ಒಡಂಬಡಿಕೆಗಳು ಹೆಚ್ಚಾಗ್ತದೆ. ಸಂಗಾತಿಯೊಂದಿಗೆ ಉತ್ತಮವಾದ ಸಂವಹನ ನಡೀತದೆ. ಆತ್ಮೀಯತೆ ಎನ್ನುವಂಥದ್ದು ಹೆಚ್ಚಾಗ್ತದೆ. ಅತಿಯಾದಂಥ ಟೀಕೆ ಮಾಡುವಂಥದ್ದನ್ನು ಬಿಟ್ಟು ಬಿಡಿ. ನಿಮ್ಮ ಮನಸ್ಥಿತಿಯನ್ನು ನೋಡಿದ್ರೆ ವಿಶ್ಲೇಷಣಾತ್ಮಕ ಚಿಂತನೆ ಎನ್ನುವಂಥದ್ದು ಇರ್ತದೆ. ಕೆಲಸದ ಕಡೆ ಹೆಚ್ಚಿಗೆ ಗಮನ ಕೊಡೋ ಸಾಧ್ಯತೆ ಇದೆ. ಆದರೆ ಕೆಲವೊಮ್ಮೆ ಅತಿಯಾದಂಥ ಚಿಂತನೆ ಎನ್ನುವಂಥದ್ದನ್ನು ಕಾಣಬಹುದು. ಆದ್ದರಿಂದ ಏನು ಮಾಡಬೇಕು? ಸಣ್ಣ ವಿಚಾರಗಳನ್ನು ದೊಡ್ಡದನ್ನಾಗಿ ತೆಗೆದುಕೊಳ್ಳೋದಕ್ಕೆ ಹೋಗಬಾರದು. ಆರೋಗ್ಯದ ಕಡೆ ಗಮನ ಇರಲಿ. ತಾಳ್ಮೆಯಿಂದ ನಿರ್ಧಾರವನ್ನು ತೆಗೆದುಕೊಳ್ಳಿ. ಪರಿಹಾರಕ್ಕೋಸ್ಕರ ಹೆಸರು ಕಾಳನ್ನು ದಾನ ಮಾಡುವಂಥದ್ದನ್ನು ಮರಿಬೇಡಿ. ಹಸಿರು ವಸ್ತ್ರವನ್ನು ಜೊತೆಯಲ್ಲಿಟ್ಕೊಳ್ಳಿ. ಕೊನೆಗೊಂದು ಕಿವಿ ಮಾತು, ವಿವೇಕ ಮತ್ತು ತಾಳ್ಮೆಯಿಂದ ಮಾಡಿದ ಪ್ರಯತ್ನ ಅನ್ನುವಂಥದ್ದು ಇಂದು ನಿಮ್ಮ ಯಶಸ್ಸಿಗೆ ದಾರಿಯಾಗ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಇಲ್ಲಿವರೆಗೆ ಯಾರು ದಿನ ಭವಿಷ್ಯವನ್ನು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಲ್ಲೇ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದುವರಿಯಿರಿ. ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ. ನಿಮ್ಮ ರಾಶಿಯ ಬಗ್ಗೆ ಕಾಮೆಂಟನ್ನು ಮಾಡಿ. ನಿಮ್ಮ ಪ್ರಶ್ನೆಗಳೇನಾದರೂ ಇದ್ದರೆ ಮೆಸೇಜಲ್ಲಿ ಬರೀರಿ. ತುಲಾರಾಶಿಯವರೇ, ಈ ದಿನದ ಸೂರ್ಯನ ಆತ್ಮಶಕ್ತಿ, ಸಪ್ತಮಿ ತಿಥಿಯ ಚೈತನ್ಯ, ಧನಿಷ್ಠ ಶತಭಿಷ ನಕ್ಷತ್ರಗಳ ಮಾರ್ಗದರ್ಶನ ಹಾಗೂ ವೈದ್ಯುತಿ ವಿಷ್ಕಂಭ ಯೋಗಗಳ ಅನುಗ್ರಹ ಅನ್ನುವಂಥದ್ದು ನಿಮ್ಮ ರಾಶಿಗೆ ಸಮತೋಲನ ಮತ್ತು ಸಾಧನೆಯ ದಿನವನ್ನು ಸೂಚಿಸ್ತಾ ಇದೆ. ಆದ್ದರಿಂದ ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಸಹಕಾರದ ಮೂಲಕ ಕೆಲಸಗಳಲ್ಲಿ ಉತ್ತಮ ಫಲ ಅನ್ನುವಂಥದ್ದು ದೊರೆಯುತ್ತದೆ. ಮಾತುಕತೆ, ವ್ಯಾಪಾರ, ಒಪ್ಪಂದ, ಒಡಂಬಡಿಕೆಗಳ ಕಾರ್ಯಗಳಲ್ಲಿ ಯಶಸ್ಸು ಅನ್ನುವಂಥದ್ದು ಸಾಧ್ಯ. ಹೊಸ ಅವಕಾಶಗಳು ದೊರೆಯುವಂಥ ದಿನ. ಬಾಕಿ ಕೆಲಸಗಳನ್ನು ಪೂರ್ಣಗೊಳಿಸುವಂಥ ಅವಕಾಶಗಳು ಬರಬಹುದು. ಆದರೆ ನಿರ್ಧಾರ ತೆಗೆದುಕೊಳ್ಳುವಂಥದ್ದಲ್ಲಿ ಅಸ್ಥಿರತೆ ಎನ್ನುವಂಥದ್ದು ಕಾಣ್ತದೆ. ಅಸ್ಥಿರತೆಯನ್ನು ದೂರ ಮಾಡಿಕೊಳ್ಳಿ. ಉತ್ತಮವಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳಿ. ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ ಆಗುವ ಸೂಚನೆಗಳಿರ್ತದೆ. ಯೋಜನೆ ಮಾಡಿ ವೆಚ್ಚವನ್ನು ಮಾಡಿದ್ರೆ ಉತ್ತಮ ಫಲ ಅನ್ನುವಂಥದ್ದು ಸಿಗ್ತದೆ. ಅನಗತ್ಯ ಖರ್ಚುಗಳನ್ನು ಮಾಡೋದು ಬೇಡ. ಕುಟುಂಬದಲ್ಲಿ ಶಾಂತಿ ದೊರೆಯುತ್ತದೆ. ಉತ್ತಮವಾಗಿ ಒಬ್ರಿಗೊಬ್ಬರು ಅರ್ಥ ಮಾಡಿಕೊಳ್ಳುವಿಕೆ ಅನ್ನುವಂಥದ್ದಕ್ಕೆ ಅವಕಾಶಗಳು ದೊರೆಯುತ್ತದೆ. ಸಂಗಾತಿಯ ಸಹಕಾರ ಅನ್ನುವಂಥದ್ದು ನಿಮಗೆ ಈ ದಿನ ಒಂದಲ್ಲ ಒಂದು ಮಾರ್ಗದಲ್ಲಿ ದೊರೆಯುವಂಥ ಅವಕಾಶಗಳಿರ್ತದೆ. ಸ್ನೇಹಿತರ ಬೆಂಬಲನೂ ಸಹ ದೊರೆಯುವ ಸಾಧ್ಯತೆ ಇದೆ. ಆದರೆ ಎಲ್ಲರನ್ನ ಖುಷಿಪಡಿಸಲು ಹೋಗೋಕ್ಕೋಗಿ ನೀವು ತೊಂದರೆಗೆ ಸಿಗಾಕ್ಕೊಳ್ಬೇಡಿ. ನಿಮ್ಮ ಬಗ್ಗೆಯೂ ಸ್ವಲ್ಪ ಯೋಚನೆ ಮಾಡಿ. ನಿಮ್ಮ ಮನಸ್ಸು ಸಮತೋಲನದ ಮನೋಭಾವವನ್ನು ಹೊಂದಿರುತ್ತದೆ. ಹೊಸ ಆಲೋಚನೆಗಳನ್ನು ಹೊಂದಿರ್ತದೆ. ಕೆಲವೊಮ್ಮೆ ಗೊಂದಲ ಮತ್ತು ಸಂಶಯ ಅನ್ನುವಂಥದ್ದು ಕಾಡ್ತದೆ. ಆದ್ದರಿಂದ ಸ್ಪಷ್ಟವಾದ ನಿರ್ಧಾರವನ್ನು ತೆಗೆದುಕೊಳ್ಳಿ. ತಾಳ್ಮೆ ಎನ್ನುವಂಥದ್ದನ್ನು ಕಾಪಾಡಿಕೊಳ್ಳಿ. ಆರೋಗ್ಯದ ಕಡೆ ಸ್ವಲ್ಪ ಗಮನವನ್ನು ಕೊಡಿ. ಪರಿಹಾರಕ್ಕೋಸ್ಕರ ಸುಬ್ರಹ್ಮಣ್ಯ ಸ್ವಾಮಿಯ ಪ್ರಾರ್ಥನೆಯನ್ನು ಮಾಡಿ. ಕೊನೆಗೊಂದು ಕಿವಿ ಮಾತು, ಸಮತೋಲನ ಮತ್ತು ತಾಳ್ಮೆಯಿಂದ ನಡೆದುಕೊಂಡ್ರೆ ಇಂದು ಯಶಸ್ಸು ನಿಮ್ಮ ಜೊತೆ ಇರ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ವೃಶ್ಚಿಕ ರಾಶಿಯವರೇ, ಈ ದಿನ ಸೂರ್ಯನ ಆತ್ಮಶಕ್ತಿ ಎನ್ನುವಂಥದ್ದು, ಸಪ್ತಮಿ ತಿಥಿಯ ಚೈತನ್ಯ ಅನ್ನುವಂಥದ್ದು, ಧನಿಷ್ಠ ಶತಭಿಷ ನಕ್ಷತ್ರಗಳ ಮಾರ್ಗದರ್ಶನ ಅನ್ನುವಂಥದ್ದು, ವೈದ್ಯುತಿ ವಿಷ್ಕಂಭ ಯೋಗಗಳ ಅನುಗ್ರಹ ಅನ್ನುವಂಥದ್ದು ನಿಮ್ಮ ರಾಶಿಗೆ ಶಕ್ತಿ ಮತ್ತು ಆಳವಾದ ಸಾಧನೆಯ ದಿನವನ್ನು ಸೂಚಿಸ್ತಾ ಇದೆ. ಆದ್ದರಿಂದ ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ, ರಹಸ್ಯತೆಯ ಕೆಲಸಗಳಲ್ಲಿ, ಸಂಶೋಧನೆಗಳಲ್ಲಿ ನೀವು ಮಾಡ್ತಾ ಇರುವಂಥ ಯಾವುದೇ ಪ್ರಯತ್ನಗಳಲ್ಲಿ ಉತ್ತಮ ಫಲ ಅನ್ನುವಂಥದ್ದು ದೊರೆಯುತ್ತದೆ. ಜವಾಬ್ದಾರಿಗಳು ಹೆಚ್ಚಾಗ್ತದೆ. ಪರಿಶ್ರಮಕ್ಕೆ ಮೆಚ್ಚುಗೆ ಸಿಗೋ ಸಾಧ್ಯತೆಗಳಿರ್ತದೆ. ಯಾವುದಾದ್ರೂ ಒಳ್ಳೆಯ ಪೆಂಡಿಂಗ್ ಕೆಲಸಗಳೇನಾದರೂ ಇದ್ದರೆ ಮುಗಿಸ್ಬೇಕು ಅಂತ ಏನಾದರೂ ಪ್ರಯತ್ನ ಪಟ್ಟರೆ ಅದಕ್ಕೆ ಸಹಕಾರಗಳು ದೊರೆಯುತ್ತದೆ. ಆದರೆ ಅತಿಯಾದಂಥ ಅನುಮಾನ ಪಡುವಂಥದ್ದು, ಅತಿಯಾಗಿ ಕೋಪ ಮಾಡಿಕೊಳ್ಳುವಂಥದ್ದು ಬೇಡ. ಹಣಕಾಸಿನ ವಿಚಾರದಲ್ಲಿ ನಿಧಾನವಾಗಿ ಸುಧಾರಣೆ ಆಗ್ತದೆ.
ಹಿಂದಿನ ಪ್ರಯತ್ನಗಳಿಂದ ಲಾಭ ಸಿಗುವ ಸಾಧ್ಯತೆಗಳಿರ್ತದೆ. ಉಳಿತಾಯಕ್ಕೆ ಉತ್ತಮವಾದಂಥ ದಿನ. ಆದರೆ ಆತುರದಿಂದ ಹೂಡಿಕೆಯನ್ನು ಮಾಡಬಾರ್ದು. ಹೂಡಿಕೆ ಮಾಡಬೇಕಾದ್ರೆ ಸ್ವಲ್ಪ ನಿಧಾನವಾಗಿ ಯೋಚಿಸಿ ಮಾಡಬೇಕಾಗ್ತದೆ. ಕುಟುಂಬದಲ್ಲಿ ಭಾವನಾತ್ಮಕ ಬಾಂಧವ್ಯಗಳು ವೃದ್ಧಿಯಾಗ್ತದೆ. ಸಂಗಾತಿಯೊಂದಿಗೆ ಮುಕ್ತ ಮಾತುಕತೆಗಳು ಉತ್ತಮ ಫಲವನ್ನು ಕೊಡ್ತದೆ. ಸಣ್ಣ ವಿಷಯಗಳ ಬಗ್ಗೆ ಅತಿಯಾಗಿ ಚಿಂತನೆ ಮಾಡೋದಕ್ಕೆ ಹೋಗಬೇಡಿ, ಅತಿಯಾಗಿ ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಮನಸ್ಥಿತಿಯನ್ನು ನೋಡಿದ್ರೆ ಆಳವಾದ ಚಿಂತನೆ ಮತ್ತು ಅಂತಃಪ್ರಜ್ಞೆ ಎನ್ನುವಂಥದ್ದು ಹೆಚ್ಚಾಗ್ತದೆ. ಗುರಿಯ ಕಡೆ ಹೆಚ್ಚು ಗಮನ ಅನ್ನುವಂಥದ್ದು ಇರ್ತದೆ. ಕೆಲವೊಮ್ಮೆ ಮನಸ್ಸಿನಲ್ಲಿ ಗೊಂದಲ ಮತ್ತು ತೀವ್ರತೆ ಎನ್ನುವಂಥದ್ದು ಹೆಚ್ಚಾಗ್ತದೆ. ಆದ್ದರಿಂದ ತಾಳ್ಮೆಯಿಂದ ನಿರ್ಧಾರವನ್ನು ತೆಗೆದುಕೊಳ್ಳಿ. ಕೋಪ ಮತ್ತು ಅನುಮಾನವನ್ನು ನಿಯಂತ್ರಿಸಿ ಆರೋಗ್ಯದ ಕಡೆ ಗಮನವನ್ನು ಕೊಡಿ. ಪರಿಹಾರಕ್ಕೋಸ್ಕರ ಚಂದ್ರದೇವನ ಪ್ರಾರ್ಥನೆಯನ್ನು ಮಾಡಿ. ಕೊನೆಗೊಂದು ಕಿವಿ ಮಾತು, ತಾಳ್ಮೆ ಮತ್ತು ಆತ್ಮನಿಯಂತ್ರಣವೇ ಇಂದು ನಿಮ್ಮ ಜಯದ ಬಲವಾಗ್ತದೆ ಎಂದು. ಧನುಸ್ಸು ರಾಶಿಯವರೇ, ಈ ದಿನ ನಿಮಗೆ ಸೂರ್ಯನ ಆತ್ಮಶಕ್ತಿ, ಸಪ್ತಮಿ ತಿಥಿಯ ಚೈತನ್ಯ, ಧನಿಷ್ಠ ಶತಭಿಷ ನಕ್ಷತ್ರಗಳ ಮಾರ್ಗದರ್ಶನ, ವೈದ್ಯುತಿ ವಿಷ್ಕಂಭ ಯೋಗಗಳ ಅನುಗ್ರಹ ಅನ್ನುವಂಥದ್ದು ನಿಮ್ಮ ರಾಶಿಗೆ ಜ್ಞಾನ ಮತ್ತು ಸಾಧನೆಯ ದಿನವನ್ನು ಸೂಚಿಸ್ತಾ ಇದೆ. ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ, ಜ್ಞಾನಾಧಾರಿತ ಕಾರ್ಯಗಳಲ್ಲಿ, ಧಾರ್ಮಿಕ ಕಾರ್ಯಗಳಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಫಲ ಅನ್ನುವಂಥದ್ದು ದೊರೆಯುತ್ತದೆ. ಹೊಸ ಅವಕಾಶಗಳು ದೊರೆಯುವ ಸಾಧ್ಯತೆ ಇದೆ. ಪ್ರಯಾಣ ಮತ್ತು ಹೊಸ ಸಂಪರ್ಕಗಳ ಕಾರ್ಯದಲ್ಲಿ ಲಾಭ ಆಗುವ ಸಾಧ್ಯತೆಗಳಿರ್ತದೆ. ಕೆಲಸಗಳನ್ನು ಪೂರ್ಣಗೊಳಿಸಬೇಕು ಅನ್ನುವಂತಹ ಒಂದು ಜಿಗುಟುತನ ಅನ್ನುವಂಥದ್ದು ಇರ್ತದೆ. ಆದರೆ ಅತಿಯಾದಂಥ ಆತ್ಮವಿಶ್ವಾಸ ಅನ್ನುವಂಥದ್ದು ಬೇಡ. ಸ್ಪಷ್ಟತೆಯೊಂದಿಗೆ ಮುಂದುವರಿಯಿರಿ. ಹಣಕಾಸಿನ ವಿಚಾರದಲ್ಲಿ ಸುಧಾರಣೆಯ ಸೂಚನೆಗಳು ಕಾಣಿಸ್ತಾ ಇದೆ. ನಿಮ್ಮ ಪ್ರಯತ್ನಗಳಿಂದ ಲಾಭ ಸಿಗುವ ಸಾಧ್ಯತೆಗಳಿರ್ತದೆ. ಸೂಕ್ತವಾಗಿ ಯೋಜನೆಯನ್ನು ರೂಪಿಸಿ ಹೂಡಿಕೆ ಮಾಡೋದಕ್ಕೆ ಈ ದಿನ ಉತ್ತಮವಾದಂಥ ದಿನವಾಗಿರ್ತದೆ. ಆದರೆ ಆತುರತೆಯಿಂದ ವೆಚ್ಚವನ್ನು ಮಾಡೋದನ್ನು ಬಿಟ್ಟುಬಿಡಿ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಅನ್ನುವಂಥದ್ದು ಹೆಚ್ಚಾಗಿರ್ತದೆ. ಸಂಗಾತಿಯೊಂದಿಗೆ ಉತ್ತಮ ಹೊಂದಾಣಿಕೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇರ್ತದೆ. ಸ್ನೇಹಿತರ ಬೆಂಬಲ ಅನ್ನುವಂಥದ್ದು ದೊರೀತದೆ. ಆದರೆ ಮಾತಿನಲ್ಲಿ ಅತಿಯಾದಂಥ ನೇರತೆ ಅನ್ನುವಂಥದ್ದನ್ನು ಬಿಟ್ಟುಬಿಡಿ. ನೇರವಾಗಿ ಮಾತನಾಡುವಂಥದ್ದು ನಿಮ್ಮ ಜವಾಬ್ದಾರಿ, ನಿಮ್ಮ ಸ್ವಭಾವ. ಆದರೆ ಅದು ಬೇಡ. ಬೇರೆಯವರಿಗೆ ನೋವುಂಟಾಗಬಾರದು. ನಿಮ್ಮ ಮನಸ್ಥಿತಿಯನ್ನು ನೋಡಿದ್ರೆ ಉತ್ಸಾಹ ಮತ್ತು ಆತ್ಮವಿಶ್ವಾಸ ಅನ್ನುವಂಥದ್ದು ಹೆಚ್ಚಾಗಿರ್ತದೆ. ಹೊಸ ವಿಷಯಗಳನ್ನು ಕಲಿಯೋ ಆಸಕ್ತಿ ಅನ್ನುವಂಥದ್ದು ಇರ್ತದೆ. ಕೆಲವೊಮ್ಮೆ ಆತುರತೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಇರ್ತದೆ. ಆದ್ದರಿಂದ ತಾಳ್ಮೆಯಿಂದ ನಿರ್ಧಾರವನ್ನು ತೆಗೆದುಕೊಳ್ಳಿ. ಆರೋಗ್ಯದ ಕಡೆ ಗಮನ ಕೊಡಿ. ನೀವು ಏನು ಯೋಜನೆ ರೂಪಿಸ್ಕೊಂಡಿರ್ತೀರ ಅದರಂತೆ ಕಾರ್ಯ ಮಾಡಿ. ಮಧ್ಯ ಮನಸ್ಸನ್ನು ಬದಲಾಯಿಸಬೇಡಿ. ಪರಿಹಾರಕ್ಕೋಸ್ಕರ ವಿಷ್ಣುದೇವರ ಪ್ರಾರ್ಥನೆಯನ್ನು ಮಾಡಿ. ಕೊನೆಗೊಂದು ಕಿವಿ ಮಾತು, ನಿಮ್ಮಲ್ಲಿರುವಂಥ ಒಂದು ಉತ್ಸಾಹಕ್ಕೆ ತಾಳ್ಮೆಯನ್ನು ಸೇರಿಸಿಕೊಂಡು ಬಿಟ್ಟರೆ ಈ ದಿನ ನಿಮ್ಮ ಯಶಸ್ಸು ಖಚಿತವಾಗ್ತದೆ. ಮಕರ ರಾಶಿಯವರೇ, ಈ ದಿನ ಸೂರ್ಯನ ಆತ್ಮಶಕ್ತಿ, ಸಪ್ತಮಿ ತಿಥಿಯ ಚೈತನ್ಯ, ಧನಿಷ್ಠ ಶತಭಿಷ ನಕ್ಷತ್ರಗಳ ಮಾರ್ಗದರ್ಶನ ಹಾಗೂ ವೈದ್ಯುತಿ ವಿಷ್ಕಂಭ ಯೋಗಗಳ ಅನುಗ್ರಹ ನಿಮ್ಮ ರಾಶಿಗೆ ಶಿಸ್ತು ಮತ್ತು ಸಾಧನೆಯ ದಿನವನ್ನು ಸೂಚಿಸ್ತಾ ಇದೆ. ಆದ್ದರಿಂದ ಉದ್ಯೋಗ ವ್ಯವಹಾರಗಳಲ್ಲಿ ಪರಿಶ್ರಮಕ್ಕೆ ತಕ್ಕ ಫಲ ಅನ್ನುವಂಥದ್ದು ದೊರೆಯುತ್ತದೆ. ಹಿರಿಯರಿಂದ ಗೌರವ ಮತ್ತು ಬೆಂಬಲ ಸಿಗುವ ಸಾಧ್ಯತೆ ಇರ್ತದೆ. ಹೊಸ ಜವಾಬ್ದಾರಿಗಳು ಬರಬಹುದು. ಅದರ ಜೊತೆಗೆ ಹಳೆಯ ಜವಾಬ್ದಾರಿಯನ್ನು ಪೂರ್ಣಗೊಳಿಸಬೇಕು ಅನ್ನುವಂತಹ ಜವಾಬ್ದಾರಿ ಬರ್ತದೆ. ಎರಡೂ ಜವಾಬ್ದಾರಿಗಳಿರ್ತದೆ. ನಿಮಗೆ ಹೊಸ ಜವಾಬ್ದಾರಿಗಳು ಯಾಕೆ ಬರ್ತದೆ ಗೊತ್ತೇ? ಯಾವುದೇ ಜವಾಬ್ದಾರಿಗಳನ್ನು ನೀವು ಬ್ಯಾಲೆನ್ಸ್ ಉಳಿಸೋಲ್ಲ ಅಂತಲೇ ಹೊಸ ಜವಾಬ್ದಾರಿಗಳು ಬರುವಂಥದ್ದು. ನೀವು ಪೆಂಡಿಂಗ್ ಇಡ್ತೀರಾ ಅಂದರೆ ನಿಮಗೆ ಜವಾಬ್ದಾರಿಗಳು ಬರಲ್ಲ. ಆದ್ದರಿಂದ ಎರಡನ್ನು ನೀವು ಮಾಡ್ತೀರಾ ಅನ್ನುವಂಥದ್ದು. ಆದರೆ ಅತಿಯಾಗಿ ಕೆಲಸದ ಮೇಲೆ ಒತ್ತಡ ಅನ್ನುವಂಥದ್ದು ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಹಣಕಾಸಿನ ವಿಚಾರದಲ್ಲಿ ಸ್ಥಿರತೆ ಎನ್ನುವಂಥದ್ದು ಬರ್ತದೆ. ಉಳಿತಾಯ ಮತ್ತು ಯೋಜಿತ ವೆಚ್ಚಕ್ಕೆ ಉತ್ತಮವಾದಂಥ ದಿನ.
ನಿಮ್ಮ ಪ್ರಯತ್ನಗಳಿಗೆ ಖಂಡಿತ ಲಾಭ ಬರುತ್ತದೆ. ಅನಗತ್ಯ ವೆಚ್ಚ ಮಾಡೋದನ್ನು ಬಿಟ್ಟುಬಿಡಿ. ಕುಟುಂಬದಲ್ಲಿ ಶಾಂತಿ ಸಮಾಧಾನ ಹೆಚ್ಚಾಗಿರುತ್ತದೆ. ಸಂಗಾತಿಯೊಂದಿಗೆ ಮುಕ್ತವಾಗಿ ಮಾತುಕತೆ ಆಡುವಂಥ ಅವಕಾಶಗಳು ಬರಬಹುದು. ಹಳೆಯ ಭಿನ್ನಾಭಿಪ್ರಾಯಗಳೇನಾದರೂ ಇದ್ದರೆ ಸರಿಪಡಿಸ್ಕೊಳ್ಳೋದಕ್ಕೆ ಉತ್ತಮವಾದಂಥ ಅವಕಾಶಗಳು ದೊರೀತದೆ. ಆದರೆ ಅತಿಯಾದ ಗಂಭೀರತೆ ಎನ್ನುವಂಥದ್ದು ಬೇಡ. ನಿಮ್ಮ ಮನಸ್ಥಿತಿಯನ್ನು ನೋಡೋದಾದರೆ ಜವಾಬ್ದಾರಿಯುತ ಮನೋಭಾವ ಅನ್ನುವಂಥದ್ದು ಹೆಚ್ಚಾಗ್ತದೆ. ಗುರಿಯ ಕಡೆ ಹೆಚ್ಚು ಗಮನ ಕೇಂದ್ರೀಕೃತವಾಗ್ತದೆ. ಕೆಲವೊಮ್ಮೆ ಮಾನಸಿಕ ಒತ್ತಡ ಅನ್ನುವಂಥದ್ದು ಕಾಣ್ತದೆ. ಆದ್ದರಿಂದ ಆರೋಗ್ಯದ ಕಡೆ ಗಮನ ಅನ್ನುವಂಥದ್ದಿರಲಿ. ಕೆಲಸದ ಜೊತೆ ವಿಶ್ರಾಂತಿಯ ಸಮತೋಲನವನ್ನು ಕಾಪಾಡಿಕೊಳ್ಳಿ. ತಾಳ್ಮೆಯಿಂದ ನಿರ್ಧಾರ ತೆಗೆದುಕೊಳ್ಳಿ. ಪರಿಹಾರಕ್ಕೋಸ್ಕರ ಹನುಮಂತನ ಮಂತ್ರವನ್ನು ಪಠನೆ ಮಾಡಿ. ಕೊನೆಗೊಂದು ಕಿವಿ ಮಾತು, ತಾಳ್ಮೆ ಮತ್ತು ಪರಿಶ್ರಮವೇ ಇಂದು ನಿಮ್ಮ ಯಶಸ್ಸಿನ ನಿಜವಾದ ಶಕ್ತಿ ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಕುಂಭರಾಶಿಯವರೇ, ಸೂರ್ಯನ ಆತ್ಮಶಕ್ತಿ ಎನ್ನುವಂಥದ್ದು, ಸಪ್ತಮಿ ತಿಥಿಯ ಚೈತನ್ಯ, ಧನಿಷ್ಠ ಶತಭಿಷ ನಕ್ಷತ್ರಗಳ ಮಾರ್ಗದರ್ಶನ ಹಾಗೂ ವೈದ್ಯುತಿ ವಿಷ್ಕಂಭ ಯೋಗಿಗಳ ಅನುಗ್ರಹ ಅನ್ನುವಂಥದ್ದು ನಿಮ್ಮ ರಾಶಿಗೆ ಹೊಸ ಚಿಂತನೆ ಮತ್ತು ಸಾಧನೆಯ ದಿನವನ್ನು ಸೂಚಿಸ್ತಾ ಇದೆ. ಉದ್ಯೋಗ ವ್ಯವಹಾರಗಳಲ್ಲಿ ಹೊಸ ಯೋಜನೆಗಳು ಮತ್ತು ಹೊಸ ಆಲೋಚನೆಗಳಿಗೆ ಉತ್ತಮ ಬೆಂಬಲ ಅನ್ನುವಂಥದ್ದು ದೊರೆಯುತ್ತದೆ. ತಂತ್ರಜ್ಞಾನ, ಸಂಶೋಧನೆ, ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಫಲ ಅನ್ನುವಂಥದ್ದು ದೊರೆಯುತ್ತದೆ. ಸ್ನೇಹಿತರು ಅಥವಾ ಸಹೋದ್ಯೋಗಿಗಳ ಸಹಕಾರ ಅನ್ನುವಂಥದ್ದು ಲಭ್ಯವಾಗ್ತದೆ. ಬಾಕಿ ಕೆಲಸಗಳನ್ನು ಪೂರ್ಣಗೊಳಿಸುವಂಥ ಅವಕಾಶಗಳು ದೊರೆಯುತ್ತದೆ. ಆದರೆ ಮನಸ್ಸಿನಲ್ಲಿರುವಂಥ ಅಸ್ಥಿರತ ಭಾವನೆಯನ್ನು ಬಿಟ್ಟುಬಿಡಿ. ಹಣಕಾಸಿನ ವಿಚಾರದಲ್ಲಿ ನಿಧಾನವಾಗಿ ಸುಧಾರಣೆ ಎನ್ನುವಂಥದ್ದಾಗ್ತದೆ. ಮಾಡಿದ ಪ್ರಯತ್ನಗಳಿಗೆ ಲಾಭ ಸಿಗುವ ಅವಕಾಶಗಳು ಬರುತ್ತದೆ. ಹೊಸ ಆದಾಯದ ಮಾರ್ಗಗಳು ತೆರೆದುಕೊಳ್ಳುತ್ತದೆ. ಆತುರತೆಯಿಂದ ಹೂಡಿಕೆಯನ್ನು ಮಾಡೋದಕ್ಕೆ ಹೋಗಬೇಡಿ. ಸ್ನೇಹಿತರ ಬೆಂಬಲ ಅನ್ನುವಂಥದ್ದು ದೊರೆಯುತ್ತದೆ. ಕುಟುಂಬದಲ್ಲಿ ಸಂಗಾತಿಯೊಂದಿಗೆ ಮುಕ್ತ ಮಾತುಕತೆ ಉತ್ತಮ ಫಲವನ್ನು ನೀಡುತ್ತದೆ. ಕುಟುಂಬ ಸದಸ್ಯರ ಸಹಕಾರ ಅನ್ನುವಂಥದ್ದು ಮೂಡುತ್ತದೆ. ಆದರೆ ನೀವು ಭಾವನೆಗಳಿಗೆ ನಿರ್ಲಕ್ಷ್ಯವನ್ನು ಮಾಡಬಾರದು. ಭಾವನೆಗೆ ಬೆಲೆ ಕೊಡೋದನ್ನು ಕಲಿತುಕೊಳ್ಳಿ. ನಿಮ್ಮ ಮನಸ್ಸಿನಲ್ಲಿ ಹೊಸ ಹೊಸ ಆಲೋಚನೆಗಳು ಬರ್ತದೆ. ಆಧ್ಯಾತ್ಮಿಕ ಚಿಂತನೆ, ಆಳವಾದಂಥ ಚಿಂತನೆ ಇವೆಲ್ಲ ಮೂಡುತ್ತದೆ. ಆದರೆ ಕೆಲವೊಮ್ಮೆ ಮನಸ್ಸು ಚಂಚಲ ಆಗೋ ಸಾಧ್ಯತೆ ಇದೆ. ಆದ್ದರಿಂದ ಏನು ಮಾಡಬೇಕು? ಒಂದೇ ಸಮಯದಲ್ಲಿ ಹೆಚ್ಚು ಕೆಲಸಗಳನ್ನು ಹಿಡಿಯೋದಕ್ಕೆ ಹೋಗಬಾರ್ದು. ತಾಳ್ಮೆಯಿಂದ ನಿರ್ಧಾರ ತೆಗೆದುಕೊಳ್ಬೇಕು. ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಿ ಪರಿಹಾರಕ್ಕೋಸ್ಕರ ದುರ್ಗಾದೇವಿಯ ಪ್ರಾರ್ಥನೆಯನ್ನು ಮಾಡಿ. ಕೊನೆಗೊಂದು ಕಿವಿ ಮಾತು, ಹೊಸ ಆಲೋಚನೆಗೆ ತಾಳ್ಮೆ ಎನ್ನುವಂಥದ್ದನ್ನು ಸೇರಿಸ್ಕೊಂಡ್ರೆ ಈ ದಿನ ಯಶಸ್ಸು ನಿಮ್ಮದಾಗ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡ್ರೆ. ಮೀನರಾಶಿಯವರೇ, ಈ ದಿನದ ಸೂರ್ಯನ ಆತ್ಮಶಕ್ತಿ, ಸಪ್ತಮಿ ತಿಥಿಯ ಚೈತನ್ಯ, ಧನಿಷ್ಠ ಶತಭಿಷ ನಕ್ಷತ್ರಗಳ ಮಾರ್ಗದರ್ಶನ ಹಾಗೂ ವೈದ್ಯುತಿ ವಿಷ್ಕಂಭ ಯೋಗಗಳ ಅನುಗ್ರಹ ಅನ್ನುವಂಥದ್ದು ನಿಮ್ಮ ರಾಶಿಗೆ ಜ್ಞಾನ ಮತ್ತು ಅಂತಃಪ್ರಜ್ಞೆಯ ದಿನವನ್ನು ಸೂಚಿಸ್ತಾ ಇದೆ. ಆದ್ದರಿಂದ ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ, ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ, ಸೇವಾ ಕ್ಷೇತ್ರಗಳಲ್ಲಿ, ಸೃಜನಾತ್ಮಕ ಕ್ಷೇತ್ರಗಳಲ್ಲಿ ಉತ್ತಮ ಫಲ ಅನ್ನುವಂಥದ್ದು ದೊರೆಯುತ್ತದೆ. ಸಹೋದ್ಯೋಗಿಗಳ ಸಹಕಾರ ಅನ್ನುವಂಥದ್ದು ದೊರೆಯುತ್ತದೆ. ಹೊಸ ಹೊಸ ಅವಕಾಶಗಳು ಕಾಣುತ್ತದೆ. ಆದರೆ ಭಾವನಾತ್ಮಕ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಹೋಗಬಾರ್ದು. ಹಣಕಾಸಿನ ವಿಚಾರದಲ್ಲಿ ಹಿಂದಿನ ಪ್ರಯತ್ನಗಳಿಗೆ ಈ ದಿನ ಫಲ ಸಿಗುವಂಥ ಅವಕಾಶಗಳು ಬರಬಹುದು. ಹಣಕಾಸಿನಲ್ಲಿ ನಿಧಾನವಾದಂಥ ಸುಧಾರಣೆ ಎನ್ನುವಂಥದ್ದು ಉಂಟಾಗ್ತದೆ. ಉಳಿತಾಯದ ಬಗ್ಗೆ ಚಿಂತನೆ ಮಾಡೋದಕ್ಕೆ ಅವಕಾಶಗಳು ದೊರೆಯುತ್ತದೆ. ಆದ್ದರಿಂದ ಅನಗತ್ಯ ವೆಚ್ಚಗಳನ್ನು ತಪ್ಪಿಸಿ ಕುಟುಂಬದಲ್ಲಿ ಪ್ರೀತಿ ಮತ್ತು ಸಮಾಧಾನ ಹೆಚ್ಚಾಗ್ತದೆ. ಸಂಗಾತಿಯೊಂದಿಗೆ ಉತ್ತಮ ಅರ್ಥ ಮಾಡಿಕೊಳ್ಳುವಿಕೆ ಸಾಧ್ಯವಾಗ್ತದೆ. ಹಳೆಯ ಮನಸ್ತಾಪಗಳು ಕಡಿಮೆ ಆಗ್ತದೆ. ಆದರೆ ಅತಿಯಾದಂಥ ಭಾವನಾತ್ಮಕತೆಯನ್ನು ತಪ್ಪಿಸಿ ಎನ್ನುವಂಥದ್ದು. ನಿಮ್ಮ ಮನಸ್ಥಿತಿಯನ್ನು ನೋಡಿದ್ರೆ ಆಧ್ಯಾತ್ಮಿಕ ಚಿಂತನೆ ಮತ್ತು ಅಂತಃಪ್ರಜ್ಞೆ ಎನ್ನುವಂಥದ್ದು ಹೆಚ್ಚಾಗ್ತದೆ. ಧ್ಯಾನ, ಪ್ರಾರ್ಥನೆ ಕಡೆ ಆಸಕ್ತಿ ಎನ್ನುವಂಥದ್ದು ಮೂಡುತ್ತದೆ. ಕೆಲವೊಮ್ಮೆ ಗೊಂದಲ ಮತ್ತು ಅತಿ ಚಿಂತನೆ ಎನ್ನುವಂಥದ್ದು ಕಾಣ್ತದೆ. ಆದ್ದರಿಂದ ಭಾವನೆ ಮತ್ತು ಬುದ್ಧಿಯನ್ನು ಸಮತೋಲನದಲ್ಲಿಡಿ. ಆರೋಗ್ಯದ ಕಡೆ ಗಮನವನ್ನು ಕೊಡಿ. ತಾಳ್ಮೆಯಿಂದ ನಿರ್ಧಾರವನ್ನು ತೆಗೆದುಕೊಳ್ಳಿ. ಪರಿಹಾರಕ್ಕೋಸ್ಕರ ಶಿವನ ಪ್ರಾರ್ಥನೆಯನ್ನು ಮಾಡಿ. ಕೊನೆಗೊಂದು ಕಿವಿ ಮಾತು, ತಾಳ್ಮೆ ಮತ್ತು ಅಂತಃಪ್ರಜ್ಞೆಯಿಂದ ನಡೆದುಕೊಂಡ್ರೆ ಈ ದಿನ ಯಶಸ್ಸು ನಿಮ್ಮೊಂದಿಗೆ ಇರ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಈ ದಿನದ ದಿನ ಭವಿಷ್ಯವನ್ನು
ಕೇಳೋದ್ರಿಂದ ನಿಮಗೆ ಉಪಯೋಗವಾಗಿದ್ದರೆ ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಯಾರಿಗೆ ಅಗತ್ಯತೆ ಇದೆ ಅವರಿಗೆ ಈ ಚಾನಲನ್ನು ಶೇರ್ ಮಾಡಿ. ಜ್ಯೋತಿಷ್ಯ ಜ್ಯೋತಿ ಚಾನಲಲ್ಲಿ ದಿನ ಭವಿಷ್ಯವನ್ನು ತಾಳ್ಮೆಯಿಂದ ಕೇಳಿ ನಿಮ್ಮ ಸಮಯವನ್ನು ಸದುಪಯೋಗಪಡಿಸಿಕೊಂಡದಕ್ಕೋಸ್ಕರ ನಿಮ್ಮೆಲ್ಲರಿಗೆ ಧನ್ಯವಾದಗಳು. ನಾಳೆಯ ದಿನ ಭವಿಷ್ಯಕ್ಕಾಗಿ ಮತ್ತೆ ಭೇಟಿಯಾಗೋಣ. ಧನ್ಯವಾದ.